ಅಲ್ಲಿ ಪಾರ್ಲಿಮೆಂಟ್ ರೈಸ್ ಆಗಿ ಈ ರೀತಿ ಏನು ಪ್ರಿಕಾಷನರಿ ಮೆಜರ್ ಮಾಡ್ತಾ ಇಲ್ಲ, ನಿಮ್ದು ರಕ್ಷಣೆ ಇಲ್ಲ ಅಂತ. ರಕ್ಷಣೆ ಇಲ್ಲ, ಅಕಸ್ಮಾತ್ ನಾವು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ನಿಮ್ದು ಅರ್ಥ ಆಗ್ತಾ ಇಲ್ಲ ನೀವು ಹಿಡಿತೇವೆ. ಬಟ್ ಅಕಸ್ಮಾತ್ ಇವರು ಜನರು ಈ ಹುಡುಗರೆಲ್ಲ ಇರ್ತಾರಲ್ಲ ಹೋಲಿ ಅವ್ರು ಏನು ಅಲ್ಲೇ ಅದು ಹೈ ಟೆನ್ಷನ್ ಸಮಥಿಂಗ್ ಯಾರು ರೆಸ್ಪಾನ್ಸಿಬಿಲಿಟಿ ಅಂತ ನೋಡ್ತಾರೆ. ನಮ್ಮ ಆಫೀಸರ್ ಅವ್ರೆಲ್ಲ ಆಫೀಸರ್ ಸಸ್ಪೆನ್ಷನ್ ಎಲ್ಲ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಮೊನ್ನೆ ನಿಮ್ಗೆ ಗೊತ್ತಾಯ್ತಲ್ಲ ಅವಾಗ ಒಂದ್ಸರಿ ನೀವು ಯಾರನ್ನ ಬಂದ್ರೆ ಅವ್ರ ಮನೆ ಹತ್ರ ನಾವೇ ಒಂದ್ಸರಿ ಎಲ್ಲಾರು ಫಿಕ್ಸ್ ಮಾಡಿ ನಾವು ಪ್ರೊಟೆಕ್ಷನ್ ವಾಲ್ ಹಾಕಿದ್ರೆ ಏನಾಗುತ್ತೆ, ಸೊ ತೊಂದರೆ ಆಗುತ್ತೆ. ಅದಕ್ಕೆ ಒಂದು ಪ್ರಿಲಿಮಿನರಿ ಇಲ್ಲಿ ಪ್ರೊಟೆಕ್ಷನ್ ವಾಲ್ ಒಂದು 5 ಅಡಿ ಬಿಟ್ಟು ಈ ಕಡೆ ಬೇಕಾದ್ರೆ ಹಾಕೊಳ್ಳಿ, ಅಂದ್ರೆ ಡಬಲ್ ಪ್ರೊಟೆಕ್ಷನ್ ಮಾಡಂಗೆ ಮಾಡ್ಕೊಂಡು ಎಷ್ಟು ಟೆಂಪರರಿ ಅರೇಂಜ್ಮೆಂಟ್ ಮಾಡಕ್ಕಾಗ್ತದೆ. ಇಲ್ಲಿ ಎಕ್ಸಾಮಿನ್ ಸ್ವಲ್ಪ ಕಡಿಮೆ ಆಗ್ತದೆ, ಆಗಲಿ ಅಟ್ಲೀಸ್ಟ್ ಮೂಮೆಂಟ್ ಏನಾದ್ರು ಆಗ್ತದ. ಅದನ್ನ ಅಟ್ಲೀಸ್ಟ್ ಅವರು ಒಬ್ಬರು ಬಿಟ್ರೆ ನಾವು ಮಣ್ಣೋಡಲ್ಲೇ ಓಡಾಡ್ಕೋತೀವಿ. ಓಡಾಡ್ಬೋದಾ? ಸ್ಟೇಷನ್ ಇತ್ತು, ಹಿಂಗೆ ತಗೊಂಡು ಹಿಂಗ ಹಿಂಗ್ ಬರ್ಬೇಕು. ಸೊ ಈ ರೋಡ್ ಆದ್ರೆ ಮಾಡ್ಬಿಟ್ಟಿದ್ರು. ಅದೇನೋ ಅವಾಗ ಅದೇನೋ ಚತ್ತಿನ ಪತ್ತಿನ ಏನೋ ದೇವರ ಅದು ಮಾಡ್ಬೋದು, ಅದು ಕರೆಕ್ಟ್ ಮಾಡೋದು, ಅದು ಮಾಡಿಸಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಈ ಸೆನ್ಸಸ್ ನಡೀತಿದೆಯಲ್ಲ, ನೆಕ್ಸ್ಟ್ ವೀಕ್ ಅಲ್ಲಿ ಜೊತೆ ಮಾತಾಡೋದು ಡೇ ಫಿಕ್ಸ್ ಮಾಡು. ಸೊ ಅಲ್ಲೇ ಹೋಗ್ಬಿಟ್ಟು ಕೂತ್ಬಿಡೋಣ, ನೋಡಿ ಏನ್ ಮಾಡೋದು ಎಲ್ಲ ಬಿಟ್ಟು ಮಾತಾಡೋಣ. ಆದ್ರೆ ಏನ್ ಮಾಡೋದು ನಾನು ಹೇಳ್ತೀನಿ ಮಾತಾಡ್ತೀನಿ. 2017 ನೋಟಿಫಿಕೇಶನ್ ಆಗಿದೆ ಸರ್. ಈ ರೋಡ್ 9 ವರ್ಷದಿಂದ ನಮ್ಗೆ ರಸ್ತೆನೇ ಇಲ್ಲ. ಜೊತೆಗೆ ನಾವು ನಮಗೆ ರಸ್ತೆನೇ ಬೇಡ, ನಮ್ಮ ಊರು ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಪಿಟಿಷನ್ ಹಾಕಿದ್ವಿ. ಅಲ್ಲಿ ಅವರು ಇಲ್ಲ ನಿಮ್ಗೆ ರೋಡ್ ಬೇಕಾಗತ್ತಾದ್ರೆ ನೀವು ಅದನ್ನ ತಗೊಂಡು ಏನಿದೆ ಪರಿಹಾರ ಕೊಡಿ ಅಂತಾನೆ ಜಡ್ಜ್ಮೆಂಟ್ ಆಗಿ 2 ವರ್ಷ ಆಯ್ತು. ಇದುವರೆಗೂ ಇದಾಗ್ತಿಲ್ಲ. ಮತ್ತೆ ಅದು ಹೆಣ ಎತ್ಕೊಂಬರಕ್ಕೆ ನಾವು ಗೋವಿಂದರಾಜ್ ಅಂತ ಸಾದರಮಂಗಲ. ಈ ದಿನ GBA ಆಫೀಸ್ ಬಂದಿದ್ದು ಮಹದೇವಪುರ. ನಮ್ಮ 3 ಜನ ಮತ್ತು ಪಕ್ಕದೂರೆಲ್ಲ ಬಂದಿದ್ದೀವಿ. ಇವತ್ತು ನಾವು ಸಾರ್ ಮೀಟ್ ಮಾಡಬೇಕಾಯ್ತು, ರಮೇಶ್ ಸಾರಿ ಕಮಿಷನರ್ಗೆ ಮೀಟ್ ಮಾಡಿದ್ವಿ. ಅವ್ರ ಹತ್ರ ನಾವು ಕುಂದುಕೊರತೆಗಳಿಗೆ ಹೇಳಿದ್ದೀವಿ, ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವರು ಹೇಳಿದ್ದಾರೆ ನೆಕ್ಸ್ಟ್ ವೀಕಲ್ಲಿ ನಾವು ಬರ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ ಅವರು, ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ಇನ್ನೊಂದು ಏನಂದರೆ ಖುದ್ದಾಗಿ ಅವ್ರು ಅಲ್ಲಿಗೆ ಬರಬೇಕಾದಾಗ ನಮಗಿಂತ ಸಂತೋಷ ಆಯಿತು. ಅದರಿಂದ ನಮ್ಗೆ ಆದಷ್ಟು ಒಂದು 2-3 ತಿಂಗಳೊಳಗೆ ಮಾಡಿಕೊಡ್ಬೇಕಂತ ಹೇಳಿದ್ದೀವಿ. ಅದಕ್ಕೆ ಒಂದು ಸ್ಪಂದನೆ ಮಾಡಿದ್ದಾರೆ. ಅದರಿಂದ ಇವತ್ತು ಎಲ್ಲ ನಮ್ಮ ಊರಿನ ಹಿರಿಯರು ಕಿರಿ ಎಲ್ಲ ಬಂದಿದ್ದಾರೆ, ನಾಯಕರೆಲ್ಲ ಬಂದಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತಾ, ಇನ್ನು ಮುಂದೆ ಇದೇ ಥರ ಆ ರೋಡ್ ಬೇಗ ಮಾಡಿಸ್ಬೇಕು. ಬೇಗ ದಾರಿ ಮಾಡಿಕೊಟ್ರೆ ನಾವೆಲ್ಲ ಊರಲ್ಲಿ ಚೆನ್ನಾಗಿರ್ತದೆ. ಆಂಬ್ಯುಲೆನ್ಸ್ ಬರೋಕ್ಕೆ ದಾರಿ ಇರ್ತದೆ, ಆಟೋ ಕಾರು ಮತ್ತು ಸೈಕಲ್ ಓಡೋಕ್ಕೆ ಜಾಗ ಇದೆ, ಮಾಡಿಕೊಡ್ತಿದ್ದು ಹೇಳಿದ್ದಾರೆ. ದಯವಿಟ್ಟು ಈ ಒಂದು ಸ್ಪಂದನೆಗೆ ಬಂದ ಎಲ್ಲ ನಮ್ಮ ನಾಯಕರಿಗೆ ಧನ್ಯವಾದ ಹೇಳ್ತಾ, ಇನ್ನು ಮುಂದಿನ ವಾರ ಒಂದು 11-12 ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ಒಂದೇ ಮುಂದಿನ 15 ಇರ್ಬೋದು. ಅದಕ್ಕೆ ಅಲ್ಲಿಗಂಟ ನಾವು ವೆಯ್ಟ್ ಮಾಡ್ತೀವಿ. ನಾಳೆ ಗುರುವಾರ ಇವರು ಬರ್ತಾಯಿದ್ದಾರೆ, ನಾಯಕ ಸಾರ್ ಅಂತ ಬರ್ತಾಯಿದ್ದಾರೆ. ಖುದ್ದು ಪರಿಶೀಲನೆ ಅವರೇ ಮಾಡ್ತಾರೆ. ಜಾಗ ಬಂದು ನಮ್ಮ ಊರು ಗ್ರಾಮ ಠಾಣೆನ ಖುದ್ದು ಪರಿಶೀಲನೆ ಮಾಡಿ ಪೇಪರ್ ತಗೋಬೇಕಂತ ಹೇಳಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೀವಿ. ಅದನ್ನು ರೋಡ್ ಸಹ ನಾವು ಇಲ್ಲಿಂದ ಸಾದರಮಂಗಲದಿಂದ ಕುಮೇರಗಂಡ ಹೋಗೋಕ್ಕೆ ಅದನ್ನು ಓಪನ್ ಮಾಡಿಸ್ಬೇಕಂತ ನಾವು ಹೇಳಿದ್ವಿ. ಅದಕ್ಕೂ ಒಪ್ಪಿದ್ದಾರೆ. ಅದರಿಂದ ಎಲ್ಲ ಗ್ರಾಮಸ್ಥರಿಗೆ ನಾವು ಹೋಗಿ ಇವತ್ತೇ ಅವ್ರು ಮನದಟ್ಟು ಮಾಡಿಕೊಟ್ಟು ಎಲ್ಲ ಡಾಕ್ಯುಮೆಂಟ್ಸ್ನ ಅವ್ರು ಕಲೆಕ್ಟ್ ಮಾಡಿಕೊಡ್ತೀವಿ ಅಥವಾ ಒಪ್ಪಿಗೆ ಇದ್ದೀವಿ. ಅದರಿಂದ ನಾವು ಎಲ್ಲ ಇಲ್ಲಿ ಬಂದಿರೋರು ಎಲ್ಲರೂ ಸಹಕಾರ ಕೊಡಬೇಕು, ಹಾಗೆ ಊರಿನ ಜನರು ಸಹಕಾರ ಕೊಡಬೇಕಂತ ಹೇಳ್ತಾ ಒಂದು 2 ಮಾತನ್ನು ಮುಗಿಸ್ತೀವಿ. ಏನೇನು ಸಮಸ್ಯೆಗಳು ನಮಗೆ ಮುಖ್ಯವಾಗಿ ರಸ್ತೆ ಬೇಕಂತ ಹೇಳಿದ್ದೀವಿ. ಹಾಗೆ ಅವರು ಯೂಟರ್ನ್ ಆಗಲಿ ಯಾವುದೇ ಥರ ನಮ್ಗೆ ರಸ್ತೆ ಬೇಕು. ಆಮೇಲೆ ಊರಿನ ಸಮಸ್ಯೆ ಏನಂದರೆ ದಾರಿ ಇಲ್ಲ. ಅಲ್ಲಿ 3-4 ಅಡಿ ಇದೆ ರೋಡ್ಗೆ. ಆಮೇಲೆ ಅಲ್ಲಿ ನಮಗೆ ಓಡೋಕ್ಕೆ ಜಾಗ ಇಲ್ಲ. ಯಾವುದೇ ಥರ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕು ಸಂದಲ್ಲಿ. ಅದರಿಂದ ಅವ್ರು ಅದು ಬಂದು ಖುದ್ದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಮಿಷನರು. ಅದರಿಂದ ನಾವು ಗುರುವಾರ ಕಾಯ್ತೀವಿ. ಎಲ್ಲ ನೋಡಿ ಅದನ್ನು ನಮ್ಗೆ ರಸ್ತೆ ಮಾಡಿಕೊಡ್ಬೇಕು. ಮತ್ತು ಅಲ್ಲಿರೋ ಮನೆಗಳಿರೋ ಪರಿಹಾರ ಕೊಡಬೇಕು. ಸೂಕ್ತ ಪರಿಹಾರ ಕೊಟ್ಟು ಅವ್ರನ್ನೆಲ್ಲ ಸ್ಪಂದನೆ ಮಾಡ್ತೀವಿ. ನಮ್ಮ ನಾಯಕರೆಲ್ಲ ಮಾತಾಡಿ ಅವ್ರಿಗೆ ಒಂದು ಒಳ್ಳೆ ಥರ ಹೇಳ್ತೀವಿ, ನೋಡೋದು ರೋಡ್ ಮಾಡಿದ್ರೆ ಊರು ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಸ್ಪಂದನೆ ಮಾಡಿ ನಾವೆಲ್ಲ ಪೇಪರ್ಸಲ್ಲಿ ಕಲೆಕ್ಟ್ ಮಾಡಿ ಕೈ ಕೊಡ್ತೀವಿ. ಕೊಟ್ಟಾಗ ಅವ್ರು ಬೇಗ ರೋಡ್ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತಾರೆ. ಈ ದಿನ ನಾವು ನಮ್ಮ GBA ಪೂರ್ವ ತಾಲೂಕಿನ ಪೂರ್ವ GBA ಆಯುಕ್ತರನ್ನ
ಮಾತಾಡಿದ್ವಿ ಅವ್ರ ಹತ್ರ ನಮ್ಮ ರಸ್ತೆ ವಿಷಯದಲ್ಲಿ ಮತ್ತು TDR ವಿಷಯದಲ್ಲಿ ಅವರೆಲ್ಲದಕ್ಕೂ ಸ್ಪಂದನೆ ಇದೆ ಅವ್ರದ್ದು. ಮತ್ತು ಗುರುವಾರ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದೊಂದು ಆದರೆ ನಮ್ಮೂರಿಗೊಂದು ಒಳ್ಳೆ ಶುಭಕಾಲ ಶುರುವಾಗಿದೆ ಅಂತ ಅನ್ನಿಸ್ತದೆ ನಮಗೆ. ಆದ್ದರಿಂದ ಅವರು ಸಹಕರಿಸ್ತಾ ಇದ್ದಾರೆ, ನಮ್ಮ ಸಹಕಾರವೂ ಅವ್ರಿಗಿದೆ. ಎಲ್ಲ ವಿಷಯದಲ್ಲೂ ನಾವು ಸಹಕಾರ ಕೊಡ್ತೀವಿ ಅಂತ ನಾವು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ದಿನ್ನೂರು ಮೋರಿ ಸಹ ಇದು ಅಂಡರ್ ಪಾಸ್ಗೋಸ್ಕರ ಪ್ರಸ್ತಾಪನೆ ಸಲ್ಲಿಸಿದ್ದಾರಂತೆ, ಅದು ಕೂಡ ಆಗೋ ಪರಿಸ್ಥಿತಿನಲ್ಲಿದೆ. ಅದರಿಂದ ನಾವು ಇದೇ ಥರ ಒಗ್ಗಟ್ಟಾಗಿ ಇದಕ್ಕೆ ಸ್ಪಂದನೆ ಮಾಡೋಣ, ನಮ್ಮ ಕೆಲಸಗಳನ್ನ ಪೂರೈಸ್ಕೊಳ್ಳೋಣ. ಯಾಕಂದರೆ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇದ್ಕೊಂಡು ನಮ್ಮಂಥ ವೇಸ್ಟ್ ಜನಗಳು ಯಾರೂ ಇಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ಇವತ್ತು ನಾವು ಇದನ್ನು ಮುಂದುವರಿಸೋದಕ್ಕೆ ಒಗ್ಗಟ್ಟಾಗಿದ್ದೀವಿ. ಈ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗೋಣ. ನಮ್ಮೂರಿಗೆ ಆ ಸವಲತ್ತುಗಳು ಸಿಕ್ಕಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ, ನಮ್ಮದವರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ಜೈ ಭೀಮ್. ಸರ್, ಈಗ ಸ್ಥಳೀಯ ಶಾಸಕರು ಮತ್ತು ರೈಲ್ವೆ ಮಂತ್ರಿಗಳನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಎಲ್ಲ ಭೇಟಿ ಮಾಡಿದ್ದೀವಿ, ಅವ್ರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ, ಅರ್ಜಿಗಳು ಕೊಟ್ಟಿದ್ದೀವಿ, ಸ್ಪಾಟ್ ಇನ್ಸ್ಪೆಕ್ಷನು ಮಾಡಿದ್ದೀವಿ. ಮೋಹನ್ ಅವ್ರನ್ನ ಕರೆಸಿ ಯಾವುದು ನಮಗೆ ಉತ್ತರ ಸಿಗಲಿಲ್ಲ. ನಾವೀಗ ನಮ್ಮ ಒಗ್ಗಟ್ಟಿನಿಂದನೇ ನಾವು ಅದನ್ನು ಮಾಡ್ತಾಯಿದ್ದೀವಿ. ಅದಕ್ಕೊಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ಅದಕ್ಕೆ ನಮ್ಗೆ ಸಂತೋಷ ಆಗ್ತಾಯಿದೆ.